ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ಒಂದು ಹವ್ಯಕ ಶೈಲಿಯಲ್ಲಿ ಮಜ್ಜಿಗೆ ಹುಳಿನ ಹೇಗೆ ಮಾಡೋದು ಮತ್ತು ಒಂದು ಸಾರು ಅಂದರೆ ಸಿಂಪಲ್ಲಾಗಿ ಒಂದು 10 ನಿಮಿಷಕ್ಕೆ ಮಾಡುವಂಥ ಸಾರನ್ನು ನಾನು ಕೂಡ ಈಸಿಯಾಗಿ ಮಾಡುವಂಥ ಸೊಳೆ ಸಾರು, ಹಲಸಿನಕಾಯಿಯಿಂದ ಸೊಳೆಯಿಂದ ಮಾಡುವಂಥ ಸಾರು ಮತ್ತು ಮಜ್ಜಿಗೆ ಹುಳಿನ ಇವತ್ತು ಹೇಳ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಎಲ್ಲ ವೀಡಿಯೋಸನ್ನು ನೋಡ್ಬೋದು. ನೋಡಿ, ಇದು ಸಾರು ತುಂಬ ಚೆನ್ನಾಗಿರುತ್ತೆ. ಹುಳಿ ಖಾರ ಎಲ್ಲ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್, ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ಹಾಗೆ ನೀವು ಹೇಗೆ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ಒಬ್ಬೊಬ್ಬರ ಕೈಯಲ್ಲಿ ಬೇರೆ ಬೇರೆ ಟೇಸ್ಟ್ ಬರುತ್ತೆ. ಇವತ್ತು ನಾನು ಹೇಳುವಂಥ ಈ ಟೇಸ್ಟಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಸಿಂಪಲ್ಲಾಗಿ ಮಾಡುವಂಥ ಸಾರನ್ನು ಮೊದಲು ಹೇಳ್ತೀನಿ. ಇದು ಹಲಸಿನ ಸೊಳೆನೇ ತೊಗೊಂಡಿದ್ದೀನಿ. ಇದು ಫ್ರೆಶ್ ಆಗಿರುವಂಥ ಹಲಸಿನ ಸೊಳೆ. ನೀವು ಬೇಕಾದರೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಉಪ್ಪಲ್ಲಿ ಹಾಕಿ ಇಟ್ಕೊಂಡಿರೋವಂಥದ್ದನ್ನು ಅದನ್ನು ಕೂಡ ಒಂದಿನ ಹಾಗೆ ನೆನೆಸ್ಬಿಟ್ಟು ಇದನ್ನು ಉಪಯೋಗಿಸ್ಬೋದು. ಈಗ ಮಳೆಗಾಲದಲ್ಲಿ ಈ ರೀತಿ ಬಿಸಿ ಬಿಸಿಯಾಗಿ ಸಾರು ಮಾಡಿಕೊಂಡು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಸಾರು ಮಾಡಲಿಕ್ಕೆ ಈ ರೀತಿ ಪೀಸಸ್ಗಳನ್ನು ಮಾಡ್ಕೊಳ್ತೀನಿ. ಈ ಸಾರಿಗೆ ಇದೇ ರೀತಿ ಪೀಸಸ್ಸನ್ನು ಮಾಡ್ಕೋಬೇಕು. ನೀವು ಯಾವ ರೀತಿ ಬೇಕಾದರೂ ಪೀಸ್ ಮಾಡ್ಕೋಬಹುದು, ಆದರೆ ಈ ಸಾರಿಗೆ ಇದೇ ರೀತಿ ನಾವು ಮಾಡ್ತೀವಿ. ನೋಡಿ, ಈ ರೀತಿ ಪೀಸಸ್ಗಳನ್ನು ಮಾಡಿಕೊಂಡು ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು, ಇದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ತೀನಿ. ಒಂದು ಕುದಿ ಬಂದರೆ ಸಾಕು. ಈ ಹಲಸಿನ ಸೊಳೆ ಬೇಗ ಬೆಂದು ಹೋಗಿಬಿಡತ್ತೆ. ಹಾಗಾಗಿ ಒಂದು ಕುದಿ ಬಂದ ಮೇಲೆ ನೋಡಿ ಈ ರೀತಿ ಆಗಿದೆ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದನ್ನು ಒಂದು ಸ್ವಲ್ಪ ಹಾಗೆ ಎತ್ತಿಟ್ಕೊಳ್ಬೇಕು. ಅದನ್ನು ನಾವು ರುಬ್ಬಿ ಹಾಕಬೇಕಾಗತ್ತೆ. ನಾವು ಇದಕ್ಕೆ ತೆಂಗಿನಕಾಯಿ ಮತ್ತು ಏನನ್ನೂ ಹಾಕಲ್ಲ. ಹಾಗಾಗಿ ಇದೇ ಸೊಳೆನ ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ, ನಾನು ಜೀರಿಗೆ ಮೆಣಸನ್ನು ಬಳಸ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಹಸಿ ಮೆಣಸನ್ನು ಬಳಸ್ಕೋಬಹುದು ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಇದು ಹುಳಿ ಮತ್ತು ಖಾರ ಇದ್ದರೆ ಚೆನ್ನಾಗಿರುತ್ತೆ. ಅದನ್ನು ನಾನು ರುಬ್ಬಿ ನೋಡಿ ಇಲ್ಲಿ ಹಾಕ್ಕೊಡ್ತಾ ಇದ್ದೀನಿ. ರುಬ್ಕೊಂಡು ಹಾಕ್ಕೊಳ್ಬೇಕು. ಅದೇ ಸ್ವಲ್ಪ ದಪ್ಪ ಆಗತ್ತೆ, ಹಾಗಾದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನೇ ಸ್ವಲ್ಪ ರುಬ್ಕೊಂಡು ನಾನಿಲ್ಲಿ ಇದಕ್ಕೆ ಮಿಕ್ಸ್ ಮಾಡಿ, ಈಗ ಇದು ಒಂದು ಕುದಿ ಬಂದರೆ ಸಾಕಾಗತ್ತೆ. ನೀವಿಲ್ಲಿ ಹಲಸಿನ ಬೇಳೆನ ಬೇಕಾದರೂ ಇದಕ್ಕೆ ಹಾಕಿ ಬೇಯಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೇಳೆನ ಹಾಕ್ಕೊಂಡಿಲ್ಲ. ನೀವು ಬೇಕಾದರೆ ಬೇಳೆನೂ ಕೂಡ ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ. ಇದು ಒಂದು ಕುದಿ ಬಂದ ಮೇಲೆ ನೋಡಿ ಈ ರೀತಿ ಕುದೀತಾ ಇದೆ. ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ. ಇದಕ್ಕೆ ನಾವೀಗ ಒಂದು ಒಗ್ಗರಣೆನೇ ಹಾಕ್ಕೊಂಡ್ರೆ ಈ ಸಾರು ರೆಡಿ ಆಗಿಬಿಡತ್ತೆ. ತುಂಬ ಖಾರವಾಗಿರುತ್ತೆ. ಇದಕ್ಕೆ ನಾವು ಲಿಂಬೆ ಹುಳಿನ ಲಾಸ್ಟಲ್ಲಿ ಹಾಕ್ಕೋಬೇಕು. ಅದೀಗ ಎಷ್ಟು ಚೆನ್ನಾಗಿದೆ. ಈಗ ನಾನು ಒಗ್ಗರಣೆಗೆ ಅದಕ್ಕೆ ಸಾಸಿವೆ ಮತ್ತು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ, ಒಣಮೆಣಸು ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಮತ್ತು ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆ ಹಾಕ್ತೀನಿ. ಇದಕ್ಕೆ ಪ್ಲೇನಾಗಿರಬೇಕು, ಮತ್ತೇನನ್ನೂ ಹಾಕಲ್ಲ ನಾವು. ನೋಡಿ ಈ ರೀತಿ ಒಗ್ಗರಣೆನ ಹಾಕ್ಕೊಂಡ್ರೆ ಈ ಸಾರು ರೆಡಿ ಆಗಿಬಿಡತ್ತೆ. ಇದಕ್ಕೆ ನಾವು ಬೆಳ್ಳುಳ್ಳಿ ಒಂದನ್ನೇ ಹಾಕ್ತೀವಿ, ಮತ್ತು ಇದಕ್ಕೆ ನಾವು ಕರಿಬೇವು ಮತ್ತು ಏನನ್ನೂ ಹಾಕಲ್ಲ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ರೀತಿ. ಮತ್ತು ನಾವು ಇದಕ್ಕೆ ಜೀರಿಗೆ ಕೂಡ ಹಾಕಲ್ಲ. ಇದು ಖಾರವಾಗಿರುತ್ತೆ, ಸಿಹಿ ಬೇಡ. ಬೇಕಾದರೆ ರುಚಿಗೆ ಒಂದು ಅರ್ಧ ಸ್ಪೂನ್ ಸಕ್ಕರೆನ ಬೇಕಾದರೆ ಹಾಕ್ಕೊಳ್ಳಿ ಅಷ್ಟೇ. ನಾನಿಲ್ಲಿ ಹಾಕಿಲ್ಲ, ಸ್ವಲ್ಪ ಸಿಹಿಯಾಗಿತ್ತು ಈ ಹಲಸಿನಕಾಯಿ. ಹಾಗಾಗಿ ನೋಡಿ, ಮೇಲ್ಗಡೆಯಿಂದ ಒಗ್ಗರಣೆನ ಹಾಕ್ಕೊಂಡು ಇದನ್ನು ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಈ ರೀತಿ ಸರ್ವ್ ಮಾಡ್ಕೋಬೋದು. ನೀವು ಒಂದು ಸಾರಿ ಮಾಡಿ, ನೀವು ಮಾಡೋದಾದರೆ ಕಾಮೆಂಟ್ ಮಾಡಿ ನೀವು ಹೇಗೆ ಮಾಡ್ತೀರಾ ಅಂತ. ಹಾಗೆ ಲಾಸ್ಟಲ್ಲಿ ಲಿಂಬೆ ಹುಳಿನ ಹಾಕ್ಕೊಬಿಡ್ತೀನಿ. ನಾವು ಯಾವುದೇ ಅಡುಗೆಗಾದರೂ ಲಾಸ್ಟಲ್ಲಿ ಲಿಂಬೆ ಹುಳಿನ ಹಾಕಿದರೆ ಅದರ ಟೇಸ್ಟು ಘಮ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಕಹಿ ಆಗಿಬಿಡತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಲಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಮೆಣಸನ್ನು ಕೂಡ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಖಾರವಾಗಿ ಇರಬೇಕು ಅಂತ. ನಿಮ್ಮ ಖಾರಕ್ಕನುಗುಣವಾಗಿ ನೀವು ಹಾಕ್ಕೋಬೋದು. ಮತ್ತು ಹುಳಿ ಕೂಡ ಅಷ್ಟೇ, ತುಂಬ ರುಚಿಯಾಗಿತ್ತು ಇದು.
ಲಾಸ್ಟಲ್ಲಿ ಲಿಂಬೆ ಹುಳಿ ಹಾಕ್ಕೊಂಡು ನೀವು ಅನ್ನದ ಜೊತೆ ಊಟ ಮಾಡ್ಬೋದು. ನೋಡಿ ನಾನಿಲ್ಲಿ ಮಜ್ಜಿಗೆ ಹುಳಿಗೆ ಇದೇ ರೀತಿ ಇಡೀಯಾಗಿ ಹಾಕ್ಕೊಳ್ತೀನಿ. ಮಜ್ಜಿಗೆ ಹುಳಿ ಮಾಡಬೇಕಾದ್ರೆ ನಾವು ಇದನ್ನು ಬೇಳೆಗಳನ್ನು ಬಿಡಿಸ್ಕೊಳ್ಳಲ್ಲ. ಈ ಹಲಸಿನ ಸೊಳೆ ಮಜ್ಜಿಗೆ ಹುಳಿಗೆ ಹಾಗೆ ಹಾಕಿಬಿಡ್ತೀವಿ. ಇಲ್ಲಿ ಹಲಸಿನಕಾಯಿ ಮಜ್ಜಿಗೆ ಹುಳಿ ತುಂಬ ರುಚಿಯಾಗಿರುತ್ತೆ. ಬೇಳೆನೂ ಕೂಡ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಇದೇ ರೀತಿ ಹಾಕ್ಕೊಳ್ತೀವಿ. ಹಾಗೆ ಇದಕ್ಕೆ ನಾನು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಉಪ್ಪು ಮತ್ತು ಬೆಲ್ಲ, ನಾವು ಮಜ್ಜಿಗೆ ಹುಳಿಗೆ ಸ್ವಲ್ಪ ಬೆಲ್ಲನೇ ಇದಕ್ಕೆ ಹಾಕ್ಕೊಳ್ತೀವಿ. ಸ್ವಲ್ಪ ನೀವು ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಇವತ್ತು ಸಿಹಿಯಾಗೇ ಮಾಡ್ತೀನಿ. ಸ್ವಲ್ಪ ಸಿಹಿ ಮತ್ತು ಖಾರ ಆ ರೀತಿಲಿ ಮಾಡ್ತೀನಿ. ನಾನು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು, ನಿಮಗೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆದರೆ ಸ್ವಲ್ಪ ಸಿಹಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡಿದ್ದೀನಿ. ಉಪ್ಪು ಬೆಲ್ಲನ ಹಾಕ್ಕೊಂಡು ನೋಡಿ ಬೇಯಿಸ್ಕೊಂಡಿದ್ದೀನಿ. ನಾನು ನೋಡಿ ಈ ರೀತಿ ಬೇಯಬೇಕು. ಆ ಬೇಳೆಗಳೆಲ್ಲ ಸ್ವಲ್ಪ ಬೇಯೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಅದು ಬೇಯೋಷ್ಟರಲ್ಲಿ ನಾವಿಲ್ಲಿ ಮಸಾಲೆನ ರುಬ್ಕೊಳ್ಳೋಣ. ನಾನಿಲ್ಲಿ 1 ಬೌಲ್ ಆಗುವಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಾಯಿನ ನಾವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀವಿ, ತೆಂಗಿನ ತುರಿನ. ಹಾಗೆ ನಾನಿಲ್ಲಿ ಜೀರಿಗೆ ಮೆಣಸನ್ನೇ ಬಳಸ್ಕೊಂಡಿದ್ದೀನಿ. ಇದು ರುಚಿಯಾಗಿರುತ್ತೆ ಅಂತ. ನೀವು ಬೇಕಾದರೆ ಹಸಿ ಮೆಣಸನ್ನು ಬಳಸ್ಕೊಳ್ಳಿ, ಯಾವುದಾದ್ರೂ ಮೆಣಸನ್ನು ಬಳಸ್ಕೊಳ್ಳಿ. ಇದು ಖಾರ ಮತ್ತು ಸಿಹಿಯಾಗಿ ಮಾಡ್ತಾಯಿದ್ದೀನಿ ನಾನು ಇಲ್ಲಿ. ಹಾಗೆ 1 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಮಸಾಲೆ ಯಾವುದಾದ್ರು ಬೇಕು ಅಂತ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಹಾಗೆ 1 ಅರ್ಧ ಟೀ ಸ್ಪೂನ್ ಸಾಸಿವೆ, ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ. ನೋಡಿ ಅರ್ಧ ಸ್ಪೂನ್ ಆಗುವಷ್ಟು ಸಾಕು. ತುಂಬ ಮಸಾಲೆ ಆಗಿಬಿಟ್ರೆ ತುಂಬ ಚೆನ್ನಾಗಾಗಲ್ಲ. ಹಾಗಾಗಿ ನಾನಿಲ್ಲಿ ಇಷ್ಟೇ ತೊಗೊಂಡಿದ್ದೀನಿ. ಕೊತ್ತಂಬರಿನ 1 ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಇಷ್ಟ ಆದರೆ ಸಾಕು, ಮತ್ತೇನನ್ನೂ ಹಾಕೋದು ಬೇಡ ಇದಕ್ಕೆ. ಹಾಗೆ ನೀರನ್ನು ಹಾಕಿ ಇದನ್ನು ರುಬ್ಕೊಬರ್ತೀನಿ ನಾನಿಲ್ಲಿ. ಹಾಗೆ ನೋಡಿ ಇಲ್ಲಿ ಹಲಸಿನ ಸೊಳೆ ಎಲ್ಲ ಬೆಂದಿದೆ. ಈಗ ನಾನು ಆ ಮಸಾಲೆ ರುಬ್ಕೊಂಡಿರೋದನ್ನು ಇದಕ್ಕೆ ಹಾಕಿ ಕುದಿಸ್ಕೋಬೇಕು. ನಾವೀಗ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ತೀನಿ. ಸ್ವಲ್ಪ ತೆಳುವ ಇರಲಿ. ನೋಡಿ ಈ ರೀತಿ ಆಗಿದೆ. ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಇದು. ಆಮೇಲೆ ಆ ಸೊಳೆ ಎಲ್ಲ ಸ್ವಲ್ಪ ಕರಗಿ ಗಟ್ಟಿಯಾಗಿ ಬರುತ್ತೆ. ನೋಡಿ ಯಾವ ರೀತಿ ಆಗಿದೆ ಅಂತ. ನೋಡಿ ಈ ರೀತಿ ಅದು ಮತ್ತೆ ಆಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗತ್ತೆ. ಅದು ಕುದಿ ಬಂದಮೇಲೆ ನಾವು ಇಲ್ಲಿ ಒಗ್ಗರಣೆನ ಹಾಕ್ಕೋಬೇಕು. ನೋಡಿ ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ಬಳಸ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ನೀವು ಯಾವುದೇ ಅಡುಗೆ ಎಣ್ಣೆನ ಬೇಕಾದರೂ ಉಪಯೋಗಿಸಿ. ಹಾಗೆ ಇಲ್ಲಿ ನಾನು ಮೆಣಸನ್ನು ಹಾಕ್ಕೊಂಡಿದ್ದೀನಿ, ಒಣ ಮೆಣಸು. ಹಸಿಮೆಣಸನ್ನು ಇಲ್ಲಿ ಹಾಕಲ್ಲ ನಾನು. ನೋಡಿ ಸ್ವಲ್ಪ ಅದು ಫ್ರೈ ಆದಮೇಲೆ ನಾನಿಲ್ಲಿ ಜೀರಿಗೆನ ಹಾಕ್ಕೊಳ್ತೀನಿ. ಇದು ಸಿಹಿಯಾಗಿ ಮಾಡೋದ್ರಿಂದ ಇದಕ್ಕೆ ನಾವು ಜೀರಿಗೆನೆ ಮತ್ತು ಸಾಸಿವೆನ ಹಾಕಿ ಕರಿಬೇವನ್ನು ಹಾಕಿ ಇದಕ್ಕೆ ಒಗ್ಗರಣೆ ಹಾಕ್ತೀವಿ. ಮತ್ತು ಇದಕ್ಕೆ ನಾವು ಬೆಳ್ಳುಳ್ಳಿ ಅಥವಾ ಏನನ್ನು ಹಾಕ್ಕೊಂಡಿಲ್ಲ. ನಿಮಗೆ ಟೇಸ್ಟ್ ಬೆಳ್ಳುಳ್ಳಿ ಬೇಕು ಅಂದರೆ ಹಾಕಿ. ಆದರೆ ನಾವು ಈ ಮಜ್ಜಿಗೆ ಹುಳಿಗೆ ನಾವು ಬೆಳ್ಳುಳ್ಳಿನ ಹಾಕಲ್ಲ. ನೋಡಿ ಈ ರೀತಿ ಒಗ್ಗರಣೆನ ಹಾಕ್ಕೊಂಡು ಆಮೇಲೆ ಇದಕ್ಕೆ ನಾವು ಮಜ್ಜಿಗೆ ಬೇಕಾದರೂ ಸ್ವಲ್ಪ ಹಾಕ್ಕೋಬೋದು. ನಿಮಗೆ ಸಿಹಿ ಮಜ್ಜಿಗೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಲಿಂಬೆ ಹುಳಿನ ಹಾಕ್ಕೊಳ್ಳಿ. ಲಿಂಬೆ ಹುಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನಾವು ಲಿಂಬೆ ಹಣ್ಣನ್ನು ಅರ್ಧ ಲಿಂಬೆ ಹೋಳನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ. ಅರ್ಧ ಲಿಂಬೆ ಹೋಳನ್ನು ಹಾಕ್ಕೊಂಡು ನಾವು ಇದನ್ನು ಅನ್ನದ ಜೊತೆ ಊಟ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ 2 ಟೈಮ್ಗೆ ಆಗುವಷ್ಟು ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇಷ್ಟನ್ನು ಮಾಡ್ಕೊಂಡಿದ್ದೀನಿ. ಈ ಮಜ್ಜಿಗೆ ಹುಳಿ ಮತ್ತು ಸೊಳೆ ಸಾರನ್ನು ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಮತ್ತು ನೀವು ಮಾಡೋದಾದರೆ ಹೇಗೆ ಮಾಡ್ತೀರಾ ಅಂತ ಹೇಳಿ. ಇನ್ನು ಯಾವುದಾದ್ರೂ ಮಜ್ಜಿಗೆ ಹುಳಿ ಬೇರೆ ತರಕಾರಿಗಳಲ್ಲಿ ಬೇಕು ಅಂದರೆ ಕಾಮೆಂಟ್ ಮಾಡಿ. ಒಂದೊಂದು ತರಕಾರಿನೂ ಒಂದೊಂದು ರೀತಿಯಲ್ಲಿ ಮಾಡಬೇಕಾಗತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.